ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇನ್ನು ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಬೇಗ ಎದ್ದೆ. ಒಂದು ಸ್ವಲ್ಪ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಹೊಡೆದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗೀತು. ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ಟಿದ್ದೆ. ಸೊ ಹಾಗಾಗಿ ಅದೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ದೀಪ ಹಚ್ತಾ ಇದ್ದೀನಿ. ಫಸ್ಟು ಏನೇ ಕೆಲಸ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಮೊದಲಿಗೆ ದೀಪ ಪೂಜೆ ಮಾಡಿ ದೀಪ ಹಚ್ಚೋದ್ರಿಂದನೇ ಸ್ಟಾರ್ಟ್ ಮಾಡೋದು ಅಲ್ವಾ ನಾವು. ಇನ್ನು ಇವತ್ತು ಮಂಗಳವಾರ ಅಂತ ಹೇಳಿಬಿಟ್ಟು ಕಳಸನ ಊಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಕಳಸ ಊಡ್ತಾಯಿದ್ದೀನಿ. ಇನ್ನು ಕಳಸ ಊಡೋಕ್ಕೆ ನಾನು ಹೊಸ್ತು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸಣ್ಣದು. ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಇನ್ನು ಕಳಸ ಊಡೋಕ್ಕೆ ಸಣ್ಣದೊಂದು ಚೊಂಬು ಥರ ತಗೋಬೇಕು. ಅದು ಕೊಡ ಅಥವಾ ಚೊಂಬು. ಕೆಲವರು ಕೊಡದಲ್ಲಿ ಊಡ್ತಾರೆ, ಇನ್ನು ಕೆಲವರು ಈ ಥರ ಸ್ಟೀಲಲ್ಲಿ ಊಡ್ತಾರೆ, ಅಥವಾ ಹಿತ್ತಾಳೆದ್ರಲ್ಲಿ ಊಡ್ತಾರೆ, ಅಥವಾ ಇನ್ನು ಬೆಳ್ಳಿದ್ರಲ್ಲಿ ಊಡ್ತಾರೆ. ಹೀಗೆ ಕೆಲವರು ಒಬ್ಬೊಬ್ಬರು ಒಂದೊಂದರಲ್ಲಿ ಊಡ್ತಾರೆ. ನಾನು ಹಿತ್ತಾಳೆ ಇದಿತ್ತು ಅಂತ ಹೇಳಿಬಿಟ್ಟು ಚೊಂಬಿತ್ತು ಅಂತ ಹೇಳಿಬಿಟ್ಟು ಹಿತ್ತಾಳೆ ಇದರಲ್ಲಿ ಊಡ್ತಾಯಿದ್ದೀನಿ. ಇನ್ನು ಅದರೊಳಗೆ ಫುಲ್ಲು ನೀರು ತುಂಬಿಸಿ ತುಂಬ ಚೆಲ್ಲಂಗೂ ಇದಾಗಬಾರ್ದು. ಸುತ್ತ ವೀಳ್ಯದೆಲೆ ಒಂದು 5 ವೀಳ್ಯದೆಲೆ ಇಟ್ಟು ಈ ಥರ ತೆಂಗಿನಕಾಯಿನ ಇಟ್ಟಿದ್ದೀನಿ. ಇನ್ನು ಅದು ತುಂಬ ನೀರು ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ವೀಳ್ಯದೆಲೆ ಎಲ್ಲ ಇಟ್ಟು ಕಾಯಿ ಇಟ್ಟಾಗ ನೀರು ಹೊರಗೆ ಚೆಲ್ಲುತ್ತೆ. ಕಾಯಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಡ್ತೀವಲ್ವ, ಅವಾಗ ನೀರು ಹಿಂಗೆ ಹೊರಗೆ ಚೆಲ್ಲುತ್ತೆ. ಹಾಗಾಗಿ ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕಿ ಇದು ಮಾಡ್ಕೋಬೇಕು. ಇನ್ನು ನಾನು ನೀರು ತುಂಬಿಸಿದಾಗ ಕಾಯಿ ಇಡೋಕ್ಕಿಂತ ಮುಂಚೆ ₹1 ಇಲ್ಲ ₹2 ಹಿಂಗೆ ಕಾಯಿನ್ ಹಾಕಿರ್ತೀನಿ. ಇನ್ನು ಕಳಸ ಊಡಿದ್ಮೇಲೆ ಅದಕ್ಕೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡೋದೇ ಒಂದು ಚಂದ ಅಲ್ವಾ. ಇನ್ನು ಕೆಲವರು ಲಕ್ಷ್ಮೀ ಕಳಸ ಇಡ್ತಾರೆ, ಅಥವಾ ಮನೆ ದೇವ್ರ ಹೆಸರಲ್ಲಿ ಕಳಸ ಇಡ್ತಾರೆ. ಇನ್ನು ಕಾಯಿ ಕಳಸ, ಎಲೆ ಕಳಸ, ಹೀಗೆ ಯಾವ ಅವರು ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ಹೇಗೆ ನಡ್ಕೊಂಡು ಬಂದಿರ್ತಾರೋ ಹಿರಿಯರು, ಹಾಗೆ ಇಡ್ಕೊತ ಪೂಜೆ ಮಾಡ್ಕೊತ ಬಂದಿರ್ತಾರೆ. ಇನ್ನು ಯಾವುದೇ ಕಾರಣಕ್ಕೂ ಕಳಸನ ಇವಾಗ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಹುಣ್ಣಿಮೆ ಆಗಲಿ, ಅಮಾವಾಸ್ಯೆ ಆಗಲಿ, ಏಕಾದಶಿ ಆಗಲಿ, ಇಂಥ ದಿನಗಳಲ್ಲಿ, ಇಂಥ ಟೈಮಲ್ಲಿ, ಹಬ್ಬದ ದಿನಗಳಲ್ಲಾಗಲಿ ಕಳಸನ ಕದಲಿಸಬಾರ್ದು. ಯಾಕಂದರೆ ಹಿಂದಿನ ದಿನ ಕದಲಿಸ್ಬೇಕು, ಹಂಗೇನಾದರೂ ಇದ್ದರೆ. ಇನ್ನು ಕಳಸನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಹೀಗೆ ಪ್ಲೇಟ್ ಇಟ್ಟು ಅದಕ್ಕೆ ಒಂದು 3 ಹಿಡಿನೋ 5 ಹಿಡಿನೋ ಅಕ್ಕಿ ಹಾಕಿ ಇಡಬೇಕು. ಇದಾಗಿತ್ತು ಇವತ್ತಿನ ಪೂಜೆ ಹೇಗೆ ಮಾಡಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇನ್ನು ನಾನು ಕಾಯಿ ಕೆಡಬಾರ್ದು ಅಂತ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ತೆಂಗಿನಕಾಯಿನ ಹೀಗೆ ಸುಲಿದಿರೋ ತೆಂಗಿನಕಾಯಿ ಜಾಸ್ತಿ ದಿನ ಇರಲ್ಲ. ಅದಕ್ಕೆ ಹಿಂಗೆ ಕೋಡೆಗೆ ಹಿಂಗೆ ಒರಗಿಸಿ ಇಟ್ಟರೆ ಜುಟ್ಟು ಮೇಲೆ ಮಾಡಿ ಆವಾಗ ಸ್ವಲ್ಪ ಇರುತ್ತೆ ಜಾಸ್ತಿ ದಿನ ಅಂತ ಹೇಳಿಬಿಟ್ಟು, ಕೆಟ್ಟೋಗಲ್ಲ. ಸೊ ಹಾಗಾಗಿ ಕೋಡೆಗೆ ಒರಗಿಸಿ ಹಿಂಗೆ ಜುಟ್ಟು ಮೇಲೆ ಮಾಡಿ ಹಿಂಗೆ ನಿಲ್ಲಿಸ್ಬೇಕು ತೆಂಗಿನಕಾಯಿನ, ಆವಾಗ ಯಾವುದೇ ಕಾರಣಕ್ಕೂ ಕೆಡಲ್ಲ. ಇನ್ನು ಇವತ್ತು ಟಿಫನಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ರಜಾ ಮಾಡಿದ್ರು, ಡ್ಯೂಟಿಗೆ ಹೋಗಿಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಡಿಫ್ರೆಂಟಾಗಿ ವೆರೈಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಮಸಾಲೆ ಅಕ್ಕಿ ರೊಟ್ಟಿ ಅಂತಲೂ ಕರೀತಾರೆ, ಅಥವಾ ತಾಳಿಪಟ್ಟು ಅಂತಲೇ ಕರೀತಾರೆ. ನಾವು ಜಾಸ್ತಿ ತಾಳಿಪಟ್ಟು ಅಂತಲೇ ಹೇಳೋದು. ಇದೊಂಥರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಲ್ವಾ. ಇವಾಗ ನಾನು ಇದನ್ನು ಮಾಡೋಕ್ಕೆ ಸ್ವಲ್ಪ ಒಂದು ಈರುಳ್ಳಿ, ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು ಈರುಳ್ಳಿ, ಇನ್ನು ಕೊತ್ತಂಬರಿ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಇನ್ನು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾರೆ. ಸೊ ನಮ್ಮ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಇನ್ನು ಇವಾಗ ಒಂದು ಬೌಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಒಂದು ಸ್ವಲ್ಪ ಸಣ್ಣದೊಂದು 2 ಬಟ್ಲು.
ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇವಾಗ ಏನು ಸಣ್ಣದಾಗೆಲ್ಲ ಹೆಚ್ಚಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡೆ. ಇನ್ನು ಹಾಕ್ಕೊಂಡಾದ್ಮೇಲೆ ಕೆಲವರು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊತಾರೆ. ನಾನು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡು ಹಾಕಿದ್ರೆ ಚೆನ್ನಾಗಾಗಲ್ಲ, ಬಾಯಿಗೆ ಖಾರೋಗಿ ಸಿಕ್ಬಿಡುತ್ತೆ. ನಮ್ಮ ಮನೇಲಿ ಸ್ವಲ್ಪ ಸಪ್ಪೆ ಊಟ ಮಾಡೋದು. ಸೊ ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಹೆಚ್ಚಿ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಇನ್ನು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ನಾದ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗೆ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ನಾದ್ಕೊಂಡು ಇನ್ನು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇನ್ನು ನಾನು ಯಾವುದೇ ತಿಂಡಿ ಅಥವಾ ಚಪಾತಿನೇ ಆಗಲಿ ಅಥವಾ ರೊಟ್ಟಿನೇ ಆಗಲಿ ಅಥವಾ ಈ ಥರ ತಾಳಿಪಟ್ಟು, ಈ ಥರ ಮಸಾಲೆ ಅಕ್ಕಿ ರೊಟ್ಟಿ, ಈ ಪೂರಿ, ಈ ಥರ ಏನಾದರೂ ಇಟ್ಟು ಕಲಸಿದ್ರೆ ನಾನು ಆ್ಯಕ್ಚುಲಿ ಶೆಲ್ಫ್ ಮೇಲೆ ನೀಟಾಗಿ ನಾದ್ಕೊತೀನಿ ಒಂದು ಸತಿ, ಚೆಂದ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇನ್ನು ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡು ನಾದ್ಕೊತೀನಿ. ಇನ್ನು ಶೆಲ್ಫ್ ಮೇಲೆ ಒರೆಸ್ಕೊಂಡಾದ್ಮೇಲೆ ಶೆಲ್ಫ್ ಮೇಲೆ ಎಲ್ಲ ಲತ್ತೋಡಿ ಮಣಿ ಅಂತ ಯೂಸ್ ಮಾಡಲ್ಲ ನಾನು, ಶೆಲ್ಫ್ ಮೇಲೆ ಹಾಕಿ ಉಜ್ತೀನಿ, ಲಟ್ಟಿಸ್ತೀನಿ. ಇನ್ನು ತಾಳಿಪಟ್ಟು ಅಷ್ಟೇ. ಇವಾಗ ತಾಳಿಪಟ್ಟು ಉಜ್ಜೋಕ್ಕಾಗಲ್ಲ ಅಲ್ವಾ, ಲಟ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರದೊಂದು ಬಟರ್ ಪೇಪರ್ ಅಥವಾ ಎಣ್ಣೆ ಪೇಪರು ಆ ಥರದ ಪೇಪರ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ಸಣ್ಣ ಉಂಡೆ ತೊಗೊಂಡು, ತುಂಬ ಸಣ್ಣದು ತೊಗೋಬಾರ್ದು, ಯಾಕಂದರೆ ತಟ್ತಾ ಇರೋದು ಅಲ್ವಾ. ಸೊ ತಟ್ತಾ ಏನಾಗುತ್ತೆ, ಮಧ್ಯ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಮೀಡಿಯಮ್ ಸೈಜ್ ತೊಗೊಂಡು ಉಳ್ಳಿನ ನೀಟಾಗಿ ತಟ್ಕೊತ ಬರಬೇಕು. ಒಂಚೂರು ಎಣ್ಣೆ ಸವ್ರ್ಕೊಂತ ಕೆಳಗೆ ಪೇಪರಿಗೂ ಎಣ್ಣೆ ಸವ್ರ್ಕೊಂಡು ತಟ್ತಾ ಮೇಲೂ ಎಣ್ಣೆ ಕೈ ನೆನೆಸ್ಕೊತ ಎಣ್ಣೆಲಿ ತಟ್ತಾ ಬರಬೇಕು. ಹಿಂಗೆ ಎಷ್ಟು ಚೆಂದ ಬರುತ್ತೆ ಗೊತ್ತಾ. ಈಗ ತಟ್ಟಿದ್ದಾಯಿತು. ಇನ್ನು ಹಂಚನ್ನ ಮುಂಚೆನೇ ಕಾಯಕ್ಕಿಟ್ಟಿದ್ದೆ, ನಾನು ತಟ್ಕೊಳ್ಳೋ ಅಷ್ಟೊತ್ತಿಗೆ ಹಂಚು ಕಾದಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಹಂಚಿಗೆ ಹಾಕ್ತೆ ತಟ್ಟಿರೋದನ್ನ. ಇನ್ನು ಅದಕ್ಕೆ ಒಂಚೂರು ಮೇಲೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಒಂದು ಕಡೆ ಬೆಂದಿದೆ ಅಂತ ಹೇಳಿಬಿಟ್ಟು ಇವಾಗ ಮರ್ಚಾಕ್ತಾ ಇದ್ದೀನಿ, ಇನ್ನೊಂದು ಕಡೆ ಬೇಯಲಿ ಇನ್ನೊಂದು ಸೈಡು ಅಂತ ಹೇಳಿಬಿಟ್ಟು. ಇನ್ನೊಂದು ಸೈಡು ಬೆಂದಿದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೆ ನಾನು. ನಮ್ಮ ಮನೆಯವರು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಮನೆಯವರು ಅಥವಾ ಗಂಡ ಮಕ್ಕಳು ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ತಿಂದು ಅದೇನೋ ಒಂಥರ ಖುಷಿ ಅಲ್ವಾ. ಇನ್ನು ಮೊನ್ನೆ ಸಿಟಿಗೆ ಹೋಗಿ ಕಡಲೆ ತಂದಿದ್ರು ಅಂತ ಹೇಳಿಬಿಟ್ಟು ಕಡಲೆ ಎಲ್ಲ ಬಿಡಿಸ್ಕೊತಾ ಇದ್ದೆ. ಎಷ್ಟು ಮಣ್ಣಿರುತ್ತೆ ಅಲ್ವಾ, ಯಪ್ಪ. ಇನ್ನು ಯಾಕೆ ಕಡಲೆ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಅಂದರೆ, ಏನಾದರೂ ಅಡುಗೆಗೂ ಬರುತ್ತೆ, ಶೇಂಗಾ ಅಥವಾ ಏನಾದರೂ ರೆಸಿಪಿನೂ ಮಾಡ್ಬೋದು ಅಥವಾ ಏನಾದರೂ ಉಟ್ಕೊಂಡು ತಿನ್ಬೋದು ಅದನ್ನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಅದನ್ನು ಸಿಪ್ಪೆ ಸುಲಿದು ಇಟ್ಕೊತಾ ಇದ್ದೀನಿ. ಕಡಲೆಕಾಯಿ ಒಂಥರ ಟೈಮ್ ಪಾಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಅಷ್ಟಿಲ್ದಲೆ ಆಮೇಲೆ ಬಡವ್ರ ಬಾದಾಮಿ ಅಂತಲೂ ಕರೀತಾರೆ ಇದನ್ನು. ಅದಕ್ಕೆ ನೋಡಿ ಟ್ರೈನು ಬಸ್ಸಲ್ಲೆಲ್ಲ ಮಾರಕ್ಕೆ ಬರ್ತಾರೆ, ಟೈಮ್ ಪಾಸ್ ಕಡಲೆಕಾಯಿ ಅಂತ. ಅದು ನಿಜ ಅಲ್ವಾ. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು.